ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಂತ್ಕೊಂಡ್ರು, ಗಂಡ ಹೆಂಡತಿರಿಬ್ಬರು ಪಾದನ ತೊಳೆದ್ಬಿಟ್ಟು ಸ್ವಾಮಿ ನಿಮ್ಗೇನು ಬೇಕು. ಈಗಲೂ ಕೂಡ ಶುಕ್ರಾಚಾರ್ಯರು ಕೇಳಬೇಡ, ಅವ್ನು ಮೋಸ ಮಾಡ್ತಾನೆ, ರಾಕ್ಷಸಕ್ಕೆ ನೀನು ಇವಾಗ ತಗೊಳ್ಳೋ ತೀರ್ಮಾನ ರಾಕ್ಷಸ ರಾಜ್ಯಕ್ಕೆ ತೊಂದರೆ ಆಗುತ್ತೆ, ಬೇಡ ಅಂತ ಹೇಳ್ತಾರೆ. ಕೇಳೋದಿಲ್ಲ ಅವ್ರು ಏನು ಮಾಡ್ತಾರೆ, ಪಾದ ಎಲ್ಲ ತೊಳೆದು ಏನು ಬೇಕು ಅಂತಾರೆ. ಅವರು ನನಗೆ 3 ಹೆಜ್ಜೆ ಭೂಮಿ ಕೊಡು, ಜಾಸ್ತಿ ಅಲ್ಲ, ಬರೀ 3 ಹೆಜ್ಜೆ ಭೂಮಿಯನ್ನು ನನಗೆ ಕೊಡು ಸಾಕು ಅಂತ. ಸರಿ ಅಂತ ಹೇಳಿ 3 ಹೆಜ್ಜೆ ಗೊತ್ತು ಬಲಿಗೆ, ಇದು 3 ಹೆಜ್ಜೆ ಅಂದರೆ ಸಣ್ಣ ವಿಷಯ ಅಲ್ಲ, ಇವನೇನೋ ಇಟ್ಟಿದ್ದಾನೆ ಅಂತ. ಆದರೂ ಕೂಡ ನಿಯಮ. ಸರಿ, ನೀರು ಬಿಡಬೇಕು. ಹೆಂಡತಿ ಯಾವತ್ತೂ ಏನಪ್ಪ ಅಂದರೆ, ನಮ್ಮಲ್ಲಿ ಸಹಧರ್ಮಿಣಿ ಹೆಂಡತಿ. ಬ್ರಹ್ಮ ಗಂಡ ಹೆಂಡತಿಯರಿಗೆ ಸಹಭಾಗಿತ್ವ ಕೊಟ್ಟಿದ್ದಾರೆ. ಇದು ಬ್ರಹ್ಮ ಕೊಟ್ಟ ಸಹಭಾಗಿತ್ವ. ಗಂಡ ಹೆಂಡತಿಯರು ಹೇಗೆ ಅಂದರೆ 50, ಇಬ್ಬರು ಅರ್ಧ ಅರ್ಧ, ಅವ್ರರ್ಧ ಇವ್ರರ್ಧ, ಇಡೀ ಜೀವನದಲ್ಲಿ ಇಬ್ಬರು ಅರ್ಧ ಅರ್ಧ. ಹಾಗಾಗಿ ಇವನು ದಾನ ಕೊಡಬೇಕು ಅಂದರೆ ಹೆಂಡತಿ ಒಪ್ಪಿಗೆಯ ನೀರನ್ನು ಹಾಕಬೇಕು, ಹಾಕದೆ ಕೊಡೋ ಹಾಗಿಲ್ಲ. ಹಾಗಾಗಿ ಒಪ್ಪಿಗೆಯ ನೀರನ್ನು ದಾನ ಕೊಡೋಕ್ಕೆ ನಿಂತಿದ್ದಾನೆ ಬಲಿ. ಹೀಗೆ ಈ ಕೈ ಮೇಲೆ ಹೆಂಡತಿ ಒಪ್ಪಿಗೆಯ ನೀರನ್ನು ಹಾಕಬೇಕು ಅಂತೇಳಿ ಕೈನ ಒಡ್ಡಿದ್ರೆ ಅಲ್ಲೇನಾಗಿದೆ, ಶುಕ್ರಾಚಾರ್ಯರು ಇನ್ನೇನಾರು ಮಾಡಿ ತಡಿಬೇಕಲ್ಲ ಅಂತ ಹೇಳಿಬಿಟ್ಟು ಆ ಕಮಂಡಲದಿಂದ ನೀರು ಬೀಳ್ತಿದೆಯಲ್ಲ, ರಾಣಿ ಹಾಕ್ತಿರೋ ಕಮಂಡಲದ ನೀರು, ಅದ್ರ ಒಳಗಡೆ ನೀರು ಬೀಳಿದಾಗ ಒಂದು ಹುಳುವಾಗಿ ಹೋಗಿ ಸೇರ್ಕೊಂಡ್ಬಿಟ್ರಂತೆ. ಹೇಗೆಂದ್ರೆ ನೀರು ಬೀಳದೆ ಇದ್ರೆ ದಾನ ಪೂರ್ಣ ಆಗೋದಿಲ್ಲ. ಬಲಿಗೆ ಒಳ್ಳೇದಾಗ್ಲಿ, ಬಲಿಗೆ ಒಳ್ಳೇದಾಗಲಿ, ರಾಕ್ಷಸ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಪಾಪ ಶುಕ್ರಾಚಾರ್ಯರು ಎಲ್ಲ ಕಾಲದಲ್ಲೂ ಶ್ರಮಿಸ್ತಾರೆ. ಆದರೆ ಈ ಹುಡುಗ ವಾಮನ ಏನು ಮಾಡ್ತಾರೆ, ಒಂದು ದರ್ಬೆಯನ್ನು ತೆಗೆದುಕೊಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಶುಕ್ರಾಚಾರ್ಯರು ಇಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರೇನು ಮಾಡ್ತಾರೆ, ಒಂದು ದರ್ಬೆನ ತೆಗೆದುಕೊಂಡು ಮೂತಿ ಇದೆಯಲ್ಲ, ನೀರು ಬೀಳೋ ಕಮಂಡಲದ ಮೂತಿ, ಅದಕ್ಕೆ ದರ್ಬೆ ತಗೊಂಡು ಚುಚ್ಚುತ್ತಾರೆ. ಆ ಚುಚ್ಚಿದಾಗ ಅಲ್ಲಿ ಹುಳ ಆಗಿದಾರಲ್ಲ, ಅವರ ಒಂದು ಕಣ್ಣ ಮೇಲೆ ಅದು ಹೋಗಿ ಚುಚ್ಕೊಳ್ಳುತ್ತೆ. ಯಾವಾಗ ಚುಚ್ಕೊಳ್ತು ಅವ್ರಿಗೆ ಒಂದು ಕಣ್ಣೇ ಹೋಗ್ಬಿಡುತ್ತೆ. ಅವತ್ತಿಂದ ಶುಕ್ರಾಚಾರ್ಯರನ್ನ ಒಕ್ಕಣ್ ಶುಕ್ಲಾಚಾರಿ ಅಂತ ಕರಿತೀವಿ. ಒಂದೇ ಕಣ್ಣು ಆಗ್ಬಿಡುತ್ತೆ. ಒಳ್ಳೇದು ಮಾಡಕ್ ಹೋಗಿ ಇವರು ಒಂದು ಕಣ್ಣನ್ನು ಆಗಲಿ. ಆದರೆ ಜಗತ್ತನ್ನು ನೋಡ್ಬೇಕಲ್ವ, ರಾಕ್ಷಸರಿಗಿಂತ ಜಗತ್ತು ಇಂಪಾರ್ಟೆಂಟು. ಹಾಗಾಗ್ಬಿಟ್ಟು ಶುಕ್ರಾಚಾರ್ಯರ ಆಶಯದಿಂದ ಅವ್ರ ಕಣ್ಣೇ ಹೋಗ್ಬಿಡ್ತದೆ. ಹೀಗಾದ್ಮೇಲೆ ದಾನ ಪ್ರಕ್ರಿಯೆ ನಡೆಯುತ್ತೆ. ಏನು ಅಂದ್ಕೊಂಡಿದ್ರು ಹಾಗೆ ದಾನ ಪ್ರಕ್ರಿಯೆ ನಡೆಯುತ್ತೆ. ದಾನ ಕೊಟ್ಟ ಮೇಲೆ ಹಾಗಾದ್ರೆ ನಾನು ಒಂದು 3 ಹೆಜ್ಜೆ ಭೂಮಿನ ಅಳ್ಕೊಳ್ಳ ಕೇಳ್ತಾರೆ. ನಿಮಗೆ ದಾನ ಕೊಟ್ಟಾಗಿದೆ, ನೀವು ಅಳ್ಕೊಳ್ಳಿ. ಮೊದಲನೇ ಹೆಜ್ಜೆನ ಇಡೀ ಭೂಮಂಡಲದ ಮೇಲೆ ಇಡ್ತಾರೆ. ಅಂದರೆ ಇವರೇನಾಗ್ತಾರೆ ನೋಡಿ, ಇಲ್ಲೊಂದು ವಿಷಯ ಗಮನಿಸಬೇಕು. ಭಗವಂತ ಬರುವಾಗ, ಬೇಡಕ್ಕೆ ಬರುವಾಗ ಕುಬ್ಜರಾಗಿದ್ದಾರೆ ನೋಡಿ. ಯಾಚಕರು ಯಾವತ್ತೂ ಕುಬ್ಜರಾಗಿರ್ತಾರೆ. ಯಾವಾಗಲೂ ಯಾಚನೆ ಮಾಡುವಾಗ ಇನ್ನೊಬ್ಬರ ಹತ್ರ ಏನಾದರೂ ಕೇಳಬೇಕು ಅಂದರೆ ಅವ್ರು ಕುಬ್ಜರು, ಚಿಕ್ಕವರು. ಇನ್ನೊಬ್ಬರ ಎದುರುಗಡೆ ಕೇಳುವಾಗ ಅವಾಗ ಭಗವಂತ ಚಿಕ್ಕವರಾಗಿರ್ತಾರೆ. ತಗೊಂಡ ಮೇಲೆ, ದಾನವನ್ನು ತೆಗೆದುಕೊಂಡ ಮೇಲೆ ತ್ರಿವಿಕ್ರಮರಾಗಿ ಬೆಳೀತಾರಂತೆ. ಎಷ್ಟು ಅಂದರೆ ಭೂಮಂಡಲದಿಂದ ನಭೋಮಂಡಲಕ್ಕೆ ಹೋಗುವಷ್ಟು ಎತ್ತರಕ್ಕೆ ಬೆಳೆದು ನಿಂತ್ಕೋತಾರೆ. ಎತ್ತರಕ್ಕೆ ಬೆಳೆದು ನಿಂತ್ಕೊಂಡು ತಮ್ಮ ಒಂದು ಪಾದದಿಂದ ಇಡೀ ಭೂಮಂಡಲನ ಅಳಿತಾರೆ, ಇನ್ನೊಂದು ಪಾದದಿಂದ ನಭೋಮಂಡಲನ ಅಳಿತಾರೆ. ಕಾಲನ ಮೇಲೆ ಕೆತ್ತಿ ನಭೋಮಂಡಲನ ಅಳಿತಾರೆ. ಇನ್ನೊಂದು ಪಾದನ ಎಲ್ಲಿ ಇಡ್ಲಿ ಅಂತ ಕೇಳ್ತಾರೆ. 2 ಪಾದ ಆಯಿತು, 3ನೇ ಪಾದ ಎಲ್ಲಿ? ಭೂಮಂಡಲನೂ ಅಳೆದ್ರು, ನಭೋಮಂಡಲನೂ ಅಳೆದ್ರು. ಇನ್ನೊಂದು ಪಾದ ದಾನ ಕೊಡಬೇಕಲ್ಲ, ಎಲ್ಲಿ ಇಡ್ಲಿ ಇನ್ನೊಂದು ಪಾದನ ಅಂದರೆ ತಲೆ ತೋರಿಸ್ತಾರೆ ಬಲಿ. ನನ್ನ ತಲೆ ಮೇಲೆ ಇಡು. ಆವಾಗ ಅವ್ರ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ತಳ್ತಾರೆ ಅವರು. ಇದು ಬಲಿದ ಕಥೆ ಆಗ್ತಾ ಇದ್ರೆ, ಈ ನಭೋಮಂಡಲಕ್ಕೆ ಮೇಲ್ಗಡೆ ಕಾಲೆತ್ತಾರಲ್ಲ ಭಗವಂತ, ಗೆದ್ದಾಗ ಮೇಲೇನಾಗುತ್ತೆ, ಆಕಾಶಕಾಯಿಗಳು ವಿಷ್ಣುವಿನ ಪಾದಕ್ಕೆ ಹೊಡೆದು ಬಂತೆ. ಆ ಹೊಡೆದಾಗ ರಕ್ತ ಬರಬೇಕಲ್ವಾ, ರಕ್ತದ ಬದಲಿಗೆ ಗಂಗೆ ಉದ್ಭವ ಆಗುತ್ತೆ. ಇಲ್ಲಿ ಗಂಗೆ ಹುಟ್ಟೋದು. ಹೀಗೆ ಹುಟ್ಟಿದಾಗ ಏನಾಗುತ್ತೆ, ಬ್ರಹ್ಮದೇವರು ಸತ್ಯಲೋಕದಲ್ಲಿ ಕೂತ್ಕೊಂಡಿದ್ದವರು ಆ ಗಂಗೆಯನ್ನು ಒಂದು ಕಮಂಡಲದಲ್ಲಿ ತುಂಬಿಸ್ಕೊಳ್ತಾರೆ. ಅಲ್ಲೇನಾಗುತ್ತೆ, ಭಗವಂತನ ಪಾದ ದೇವತೆಗಳಿಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಭಗವಂತನ ಪಾದ ಅವ್ರಿಗೆ ಹತ್ತಿರನೇ ಬಂದ್ಬಿಡುತ್ತೆ. ನಾವಷ್ಟೇ ಅಲ್ಲ, ದೇವತೆಗಳು ಕೂಡ ಭಗವಂತನ ಪಾದನ ಸದಾ ಧ್ಯಾನಿಸ್ತಾ ಇರ್ತಾರೆ. ಹಾಗಾಗಿ ಕಣ್ಣೆದುರುಗಡೆ ಬರುತ್ತೆ ನಭೋಮಂಡಲದಲ್ಲಿ ಪಾದ ಎತ್ತಿದಾಗ. ಅವರೆಲ್ಲ ಅದಕ್ಕೆ ಪೂಜೆ ಮಾಡ್ತಿದ್ದಾರೆ. ಬ್ರಹ್ಮದೇವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಅಲ್ಲೇನಾಗುತ್ತೆ, ಗಂಗೆ ಉದ್ಭವ ಆಗುತ್ತೆ. ನಭೋಮಂಡಲವನ್ನು ಹೊಡೆದು, ನಭೋಮಂಡಲದಲ್ಲಿ ಆಕಾಶಕಾಯ ಹೊಡೆದು, ಆದ್ದರಿಂದ ಗಂಗೆ ಉದ್ಭವ ಆಗುತ್ತೆ. ಅದನ್ನು ಒಂದು ಇದರೊಳಗಡೆ ಹಾಕಿರ್ತಾರೆ, ಬ್ರಹ್ಮರು ಇರ್ತಾರೆ. ಆಮೇಲೆ ತೊಗೊಂಡೋಗ್ಬಿಟ್ಟು ಸತ್ಯಲೋಕದಲ್ಲಿ, ಅವ್ರ ಲೋಕದಲ್ಲಿ ಅದನ್ನು ಒಂದು ಕಡೆ ಇಟ್ಟುಬಿಡ್ತಾರೆ. ಸತ್ಯಲೋಕದಲ್ಲಿ ಸದಾ ಮಹಾವಿಷ್ಣುವಿನ ಧ್ಯಾನ ಮಾಡುವಂತಹ ಜಾಗ. ಯಾವಾಗಲೂ ಬ್ರಹ್ಮನಿಂದ ನಾನು ಹೇಳಿದೆ ಆವಾಗಲೇ 10 ಅವತಾರಗಳನ್ನು ಸಾಕ್ಷಾತ್ಕರಿಸ್ಕೊಂಡು ನಿತ್ಯ ಪೂಜೆ ಮಾಡುವಂಥ ಜಾಗ. ಅಂಥ ಜಾಗದಲ್ಲಿ ಗಂಗೆನೂ ಕೂಡ ಭಗವಂತನ ಪಾದದಲ್ಲಿ ಹುಟ್ಟಿದವಳು, ಅವರನ್ನೇ ಧ್ಯಾನ ಮಾಡ್ಕೊಂಡು ಇಟ್ಟು ಬಿಡ್ತಾಳೆ.
ತುಂಬ ಸಂತೋಷದಲ್ಲಿ ಎಷ್ಟು ಆರಾಮವಾಗಿದ್ದಾಳೆ ಅಂದರೆ ಗಂಗೆ ಯಾವಾಗಲೂ ಭಗವಂತನ ಧ್ಯಾನಿಸ್ಕೊಂಡು ಪುಣ್ಯ ಸಂಪಾದನೆ ಮಾಡ್ಕೋತಾ ಇದ್ದಾಳೆ ಅಥವಾ ಶಕ್ತಿ ಸಂಪನ್ನಳಾಗ್ತಾ ಇದ್ದಾಳೆ. ಯಾಕೆ ಹೇಳಿ, ಇವಾಗ ಗಂಗೆ ಹುಟ್ಟು ಬಂದು ಪ್ರಪಂಚದಲ್ಲಿ ಇರೋರ ಪಾಪನೆಲ್ಲ ತೊಳಿಬೇಕಾದ್ರೆ ಅವಳಲ್ಲೂ ಜಾಗೃತವಾಗಬೇಕಲ್ವ ಶಕ್ತಿ. ಆ ಶಕ್ತಿನ ಭಗವಂತನ ತಪಸ್ಸು ಮಾಡಿ ಹೆಚ್ಚಿಸ್ಕೋತಾ ಇರ್ತಾಳೆ. ಆದರೆ ಇತ್ತ ಕಡೆ ಭಗೀರಥ ಒಂದು ಪ್ರಯತ್ನ ಶುರು ಮಾಡಿದ್ದ. ಅವನು ವಂಶಸ್ಥರಿಗೆ ಒಂದು ಇದಾಗಬೇಕಾಗಿತ್ತು, ಗತಿಯಾಗಬೇಕಾಗಿತ್ತು. ಯಾಕೆಂದರೆ ಅವರೆಲ್ಲ ಒಬ್ಬ ಋಷಿಯಿಂದ ಶಾಪಗ್ರಸ್ತರಾಗಿ ಸುಟ್ಟೋಗಿದ್ರು, ಅವ್ರಿಗೆ ಗತಿಯಾಗಿರಲಿಲ್ಲ. ಅದಕ್ಕೋಸ್ಕರ ಭಗೀರಥ ಗಂಗೆಯನ್ನು ಕರ್ತರುವಂಥ ಪ್ರಯತ್ನ ಮಾಡ್ತಾ ಇದ್ದ. ಪ್ರಯತ್ನ ಮಾಡಿ ಗಂಗೆಯನ್ನು ಧ್ಯಾನಿಸ್ದ. ಗಂಗೆಯನ್ನು ಕೂಡ ಭಗವಂತ ವಿಷ್ಣು ಹೇಳಿದ್ರು, ಎಲ್ಲರನ್ನೂ ಪ್ರಯತ್ನ ಆಯಿತು. ಭಗೀರಥ ಪ್ರಯತ್ನ ಬಗ್ಗೆ ನಿಮಗೆ ಗೊತ್ತು. ಆ ಕಡೆಯಿಂದ ಗಂಗೆ ಭಗೀರಥನ ಪ್ರಾರ್ಥನೆಯಂತೆ ಕೆಳಗಡೆಗೆ ಧುಮುಕ್ತಾ ಇದ್ದಾಳೆ. ದೇವಲೋಕದಿಂದ ಸತ್ಯಲೋಕದಿಂದ ಭೂಮಿ ಮೇಲಕ್ಕೆ ಧುಮುಕ್ತಾ ಇದ್ದಾಳೆ. ಆದರೆ ಗಂಗೆಗೆ ಏನಾಗಿತ್ತು ಅಂದರೆ ಅವಳಿಗೆ ಭೂಮಿಗೆ ಬರೋಕ್ಕೆ ಇಷ್ಟ ಇಲ್ಲ. ಗಂಗೆಗೆ ಭಗೀರಥ ಕರೆದ್ರೂ ಕೂಡ ಅವಳಿಗೆ ಭೂಮಿಗೆ ಬರೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅಲ್ಲಿ ಭಗವಂತನ ಧ್ಯಾನ ಮಾಡಿಕೊಂಡು ತನ್ನ ಪಾಡಿಗೆ ತಾನು ನೆಮ್ಮದಿಯಾಗಿದ್ದಾಳೆ. ಹಾಗಿರುವಾಗ ಭೂಲೋಕದಲ್ಲಿ, ಅದು ಕರ್ಮಲೋಕದಲ್ಲಿ ಇಲ್ಲಿ ಬಂದು ಈ ಜನಗಳ ಕಷ್ಟ ಸುಖದ ಪಾಪ ತೊಳೆಯುವಂಥ ಹಣೆ ಬರ ನನಗೆ ಯಾಕೆ ಬೇಕು? ಹಾಗಾಗಿ ಗಂಗೆಗೆ ಭೂಲೋಕಕ್ಕೆ ಬರೋಕ್ಕೆ ಇಷ್ಟ ಇಲ್ಲ. ಆದರೂ ದೇವತೆಗಳ ಪ್ರೇರಣೆ, ಆಮೇಲೆ ತಪಸ್ಸಲ್ಲಿ ಇವನು ಕೇಳ್ಕೊಂಬಿಟ್ಟಿದ್ದಾನೆ, ಭೂಲೋಕಕ್ಕೆ ಬರಲೇಬೇಕು, ಅನಿವಾರ್ಯ, ಬೇರೆ ದಾರಿನೇ ಇಲ್ಲ, ಬರಬೇಕು. ಆದರೆ ಮನಸ್ಸಿಲ್ಲದೆ ಇರೋದ್ರಿಂದ ಸಿಟ್ಟಿನಿಂದ ಮೇಲಿಂದ ಕೆಳಕ್ಕೆ ಭೂಲೋಕಕ್ಕೆ ಧುಮುಕ್ತಾಳೆ. ನಾ ಹೇಳ್ತಾ ಇರೋದು ನಭೋಮಂಡಲದಿಂದ ಭೂಲೋಕಕ್ಕೆ ಗಂಗೆ ಅಷ್ಟು ಗಾತ್ರದಲ್ಲಿ ಧುಮುಕುವಾಗ ಏನಾಗ್ಬಿಡುತ್ತೆ, ಭೂಮಂಡಲ ಅಲ್ಲಾಡೋಗ್ಬಿಡುತ್ತೆ, ನಿಲ್ಲೋಕೆ ಆಗಲ್ಲ. ಗಂಗೆಯ ರಭಸಕ್ಕೆ ಭೂಮಿ ಒಡೆದೋಗೋ ಸ್ಥಿತಿ ಬರುತ್ತೆ. ತಕ್ಷಣ ಶಿವ ಏನು ಮಾಡ್ತಾರೆ, ಬಂದು ಗಂಗೆಯನ್ನು ತನ್ನ ಜಟೆ ಒಳಗಡೆ ಕಟ್ಟಿಬಿಡ್ತಾರೆ. ಇಲ್ಲಾಂದರೆ ಭೂಮಿ ಅವತ್ತು ಉಳ್ಕೋತಾನೆ ಇರಲ್ಲ, ಪುಡಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗ್ಬಿಟ್ಟು ಶಿವ ತನ್ನ ಜಟೆಯಲ್ಲಿ ಸೇರಿಸ್ಬಿಡ್ತಾರೆ. ಗಂಗೆಗೆ ಶಿವನ ಜಟೆಯಲ್ಲಿ ಏನು ಶಿವನ ಸಾನ್ನಿಧ್ಯ ಇದೆ ಅದನ್ನು ಬಿಟ್ಟು ಬರೋಕ್ಕೂ ಇಚ್ಛೆ ಇಲ್ಲ. ಅಲ್ಲೂ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡಿಕೊಂಡು ತನ್ನ ಪಾಡಿಗೆ ತಾನಿರೋ ಇಚ್ಛೆಯಲ್ಲಿರ್ತಾಳೆ. ಆದರೆ ಭಗೀರಥ ಪ್ರಯತ್ನ, ಅವನು ಅವಳನ್ನು ಕರ್ಕೊಂಡು ಹೋಗಲೇಬೇಕಾಗಿರುತ್ತೆ, ಅದು ಅವನ ವಿಧಿ. ಹಾಗಾಗಿ ಬಿಡಲೇಬೇಕಾಗ್ತದೆ. ಶಿವ ಅವಳನ್ನು, ಗಂಗೆಯನ್ನು 6 ವಿಭಾಗ ಮಾಡಿ ತನ್ನ ಜಟೆಯಿಂದ ಬಿಡ್ತಾನೆ. ಅದರಲ್ಲಿ ಒಂದು ದೇವಗಂಗೆಯಾಗಿ ಇವನು ಭಗೀರಥ ಕರೆದುಕೊಂಡು ಹೋಗ್ತಾನೆ. ಈಗ ಯೋಚನೆ ಮಾಡಿ, ವಿಷ್ಣು ಪಾದದಲ್ಲಿ ಹುಟ್ಟುತ್ತಾಳೆ. ಬ್ರಹ್ಮನ ಲೋಕದಲ್ಲಿ ಇದ್ದು ವಿಷ್ಣು ಧ್ಯಾನ ಮಾಡಿಕೊಂಡು ಬ್ರಹ್ಮನನ್ನು ಸೇವಿಸ್ತಾ ಇರ್ತಾಳೆ. ಆಮೇಲೆ ಭಗವಾನ್ ಶಿವನನ್ನು ಜಟೆಯೇರಿ ಅಲ್ಲಿ ಕೂತ್ಕೊಂಡು ಮತ್ತೆ ಶಿವ ಸಾನ್ನಿಧ್ಯ ಪಡಿತಾಳೆ. ಹೀಗೆ ತ್ರಿಮೂರ್ತಿಗಳ ಸಾನ್ನಿಧ್ಯನ ಪಡೆದಿದ್ದರಿಂದ ಗಂಗೆಯನ್ನು ನಾವು ತ್ರಿಪಾವಳಿ ಅಂತ ಕರಿತೀವಿ. 3 ಸಾನ್ನಿಧ್ಯ ಅಂದರೆ ತ್ರಿಮೂರ್ತಿಗಳ ಸಾನ್ನಿಧ್ಯನೂ ಗಂಗೆಗೆ ಸೇರಿದ ಯಾತಕ್ಕೆ, ನಮ್ಮ ಪಾಪಗಳನ್ನು ತೊಳೆಯೋಕ್ಕೆ ಗಂಗೆಯನ್ನು ಪವಿತ್ರ ಮಾಡಿ ದೇವತೆಗಳು ಕಳಿಸ್ಕೊಡ್ತಾರೆ. ಇವಳು ಗಂಗೆ. ಈ ಗಂಗೆಗೆ ಇವತ್ತೇನಾಗಿದೆ, ಶಾಪ ಬಿದ್ದುಬಿಡ್ತು. ಶಾಪದಿಂದ ಅವಳ ಮನಸ್ಥಿತಿ ತೀರಾ ಕೆಟ್ಟಿದೆ. ಅಯ್ಯೋ, ನಾನು ಭೂಲೋಕಕ್ಕೆ ಹೋಗಬೇಕಾ, ಅಲ್ಲೋಗ್ಬಿಟ್ಟು ಮತ್ತೆ ಜನ್ಮ ಎತ್ತಬೇಕಾ, ಇಷ್ಟು ದಿವಸ ಪಾಪ ಕಳ್ಕೊಂಡು ಕೂತಿರೋದು ನದಿಯಾಗಿ ಪಾಪ ಕಳೀತಿದ್ದೆ, ಈಗ ಒಬ್ಬನ ಮದುವೆ ಮಾಡಿಕೊಂಡು ಅಲ್ಲಿ ಜನ್ಮ ಕಳಿಬೇಕಾ, ಏನು ಕಷ್ಟ ಬಂತು ಅಂತ ಹತ್ಕೊಂಡು ದೇವಸಭೆಯಿಂದ ಹೋಗ್ತಾ ಇದ್ದಾಳೆ. ಅವಳು ಹೋಗ್ತಾ ಇದ್ದರೆ ಅವಳ ಎದುರುಗಡೆ ಅಷ್ಟವಸುಗಳು ಅಡ್ಡಕ್ಕೆ ಬಂದರು. ಈ ಅಷ್ಟವಸುಗಳಿಗೆ ಬೇಜಾರಾಗುವಂಥ ಪ್ರಸಂಗ ಏನು ನಡೆದಿತ್ತು? ಆಗಷ್ಟೇ ಅಷ್ಟವಸುಗಳು ಮದುವೆ ಆಗಿರ್ತಾರೆ. 8 ಜನ ವಸುಗಳು ಕೂಡ ಮದುವೆ ಆಗಿರ್ತಾರೆ. ಮದುವೆ ಆದಮೇಲೆ ತಮ್ಮ ಹೊಸ ಪತ್ನಿಯರ ಜೊತೆಗೆ ವಿಹಾರ ಹೋಗ್ತಾ ಇರಬೇಕಾದ್ರೆ ಒಂದು ಸರಿ ಏನು ಮಾಡ್ತಾರೆ, ಆಕಾಶದಲ್ಲಿ ಎಲ್ಲರಿಗೂ 8 ಜನನು ವಿಮಾನ ಇಟ್ಕೊಂಡು ಅವ್ರವ್ರ ಹೆಂಡತಿಯರ ಜೊತೆ ಹೋಗ್ತಾ ಇರಬೇಕಾದ್ರೆ ಕಡಿಯೋನೊಬ್ಬ ಅಪ ಅಂತ ಇದ್ದಾನೆ. ಅವನ ಹೆಸರು ಅಪ ಅಂತ. ಅಪ ಅನ್ನೋನ ಹೆಂಡತಿ ಏನು ಮಾಡ್ತಾಳೆ, ಕೆಳಗಡೆಗೆ ಬಗ್ಗಿ ನೋಡ್ತಾಳೆ, ವಸಿಷ್ಠರ ಆಶ್ರಮ ಕಾಣುತ್ತೆ. ಅಲ್ಲಿ ಒಂದು ನಂದಿನಿ ದೇನು ಇದೆ, ಹಸು ನಂದಿನಿ ದೇನು ಇದೆ. ಅದನ್ನು ನೋಡಿ ಅವಳು ತುಂಬ ಇಚ್ಛೆ ಆಗುತ್ತೆ, ನಂಗೆ ಹಸು ಬೇಕು. ಕಾಮಧೇನು ಥರನಾ? ಕಾಮಧೇನು ಮಗಳು ನಂದಿನಿ. ಅದನ್ನು ಏನು ಮಾಡಿದ್ದಾರೆ, ದೇವತೆಗಳು ವಸಿಷ್ಠರಿಗೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ನಿತ್ಯ ಅಗ್ನಿ ಕಾರ್ಯ ಮಾಡೋಕ್ಕೆ, ಅವರ ಇದೆಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲತೆಗಳು ಬೇಕು, ಆಶ್ರಮದಲ್ಲಿ ಬೇಕು. ಅದಕ್ಕೋಸ್ಕರ ಒಂದು ಅದರ ಕಾಮಧೇನುವಿನ ಮಗುವನ್ನು ಇವರು ಕೊಟ್ಟಿದ್ದಾರೆ. ಅದು ನಂದಿನಿ. ಆ ನಂದಿನಿ ಇವ್ರ ಹತ್ರ ಇದೆ. ಇದ್ರೆ ಏನಾಗಿದೆ, ಇವರು ಆ ನಂದಿನಿ ದೇನುನ ನೋಡ್ಬಿಟ್ಟು ಅದು ನಂಗೆ ಬೇಕು ಅಂತ. ಆಮೇಲೆ ಇವನಿಗೆ ಹೊಸ ಹೆಂಡತಿ ಕೇಳ್ತಾ ಇದ್ದಾಳೆ ಅಪ್ಪನಿಗೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅವನು ಅದನ್ನು ತೆಕ್ಕೊಡೋಕ್ಕೆ ಅಣ್ಣಂದಿರಿದ್ದಾರಲ್ಲ, 7 ಜನ ಅಣ್ಣಂದಿರಿದ್ದಾರೆ, ಅವ್ರನ್ನೆಲ್ಲ ಕರೆದು ನನ್ನ ಹೆಂಡತಿ ಇದನ್ನು ಕೇಳ್ತಾ ಇದ್ದಾಳೆ, ನಾನು ಅದನ್ನು ನಂಗೆ ಬೇಕು ಹೊಸು ಅಂತ ಹೇಳ್ತಾರೆ. ಆಗ ಅಣ್ಣಂದ್ರು ಹೇಳ್ತಾರೆ, ಇಲ್ಲ ಅದು ವಸಿಷ್ಠರಿಗೆ ಸೇರಿದ್ದು, ನಾವು ಅದಕ್ಕೆ ಕೈ ಹಾಕಬಾರ್ದು, ಕೈ ಹಾಕಿದ್ರೆ ಒಳ್ಳೇದಾಗಲ್ಲ ಅಂತ. ಆದರೆ ಹೆಣ್ಣು ಮಕ್ಕಳಿಗೆ ಕೊಂಚ ಹಠ ಜಾಸ್ತಿ. ಅವಳೇನು ಮಾಡ್ತಾಳೆ, ಅಪ್ಪನ ಹೆಂಡತಿ ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ, ನಂಗೆ ಹಸು ಬೇಕೇ ಬೇಕು. ಬಂಗಾರದ ಜಿಂಕೆ ಕತೆ ನೆನಪಿದೆ ಅಲ್ಲ ನಿಮಗೆ? ಆ ಥರ ಸೀತೆ ಹೇಗೆ ಹಠ ಹಿಡಿತಾಳೋ ಅದೇ ಥರ ಇವಳು ಹಠ ಹಿಡ್ಕೊಂಡು ಕೂತ್ಬಿಡ್ತಾಳೆ, ನಂಗೆ ಹಸು ಬೇಕು, ಕೊಳ್ಳೇಬೇಕು ನೀವು.
ಸರಿ ಏನು ಮಾಡ್ತಾನೆ, ನೀವು ಅಣ್ಣಂದ್ರಿಗೆ ಹೇಳ್ತಾನೆ, ನೀವು ಬರೆದಿದ್ರೆ ನಾನೊಬ್ಬನೇ ಹೋಗಿ ಆ ಹಸುನ ಎಳ್ಕೊಂಡು ಬರ್ತೀನಿ. ಸಾಧ್ಯ ಇಲ್ಲ. ಆದರೆ ಹೆಂಡತಿಯ ಮೇಲಿನ ಮೋಹದಿಂದ ಅಪ ಅನ್ನೋನು ಹೋಗ್ಬಿಟ್ಟು ಆ ಹಸುನ ಹಿಡಿದು ಎಳಿತಾನೆ. ಎಳೆದಾಗ ಏನಾಗುತ್ತೆ, ಆ ಹಸು ಜೋರಾಗಿ ಕೂಗ್ಕೊಳ್ಳುತ್ತೆ, ಬರೋಕ್ಕಾಗಲ್ಲ, ಎಳೆಯೋಕ್ಕಾಗಲ್ಲ, ಅದರಿಂದ ಸೈನಿಕರೆಲ್ಲ ಹುಟ್ಟೋದು, ಆ ಥರದ ಕಥೆಗಳೆಲ್ಲ ಆದರೆ ತುಂಬ ಬಲಿಷ್ಠವಾಗಿರುತ್ತೆ. ಅವನಿಗೆ ಸಹಕಾರ ಕೊಡೋಕ್ಕೆ, ಅಪ್ಪನಿಗೆ ಸಹಕಾರ ಕೊಡೋಕ್ಕೆ ಅಣ್ಣಂದರು ಕೂಡ ಆಮೇಲೆ ಬರ್ತಾರೆ. ಯಾಕೆಂದರೆ ಅವನಿಗೆ ತೊಂದರೆ ಆಗುತ್ತಲ್ಲ, ಸಹಕಾರ ಕೊಡೋಕ್ಕೆ ಬರ್ತಾರೆ. ಅವಾಗ ಹಸು ಕೂಗ್ಕೊಳ್ಳುತ್ತೆ, ವಸಿಷ್ಠರು ಅಲ್ಲಿಗೆ ಬರ್ತಾರೆ. ಬಂದವರು ನೋಡಿಬಿಟ್ಟು ನನ್ನ ಕಾಮಧೇನು ಅಂತ, ಕಾಮಧೇನು ಮಗಳನ್ನು ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಎಳಿತಾ ಇದ್ದೀರಾ, ಅದನ್ನು ಬಲವಂತ ಪಡಿಸ್ತಾ ಇದ್ದೀರಾ ಅಂದಮೇಲೆ ನಿಮಗೆ ಶಾಪ, ನೀವು 8 ಜನ ಭೂಲೋಕದಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಬಿಟ್ರು. ಏನು 8 ಜನನು ಹುಟ್ಟಬೇಕು ಅಂದಾಗ ಈ 7 ಜನ ಇದ್ದಾರಲ್ಲ ಅವ್ರು ಬಂದುಬಿಟ್ಟು ವಸಿಷ್ಠನ ಕೇಳ್ಕೊತಾರೆ, ಅವನೊಬ್ಬನೇ ತಪ್ಪು ಮಾಡಿದ್ದು, ನಾವು ಅವನಿಗೆ ಸಹಕಾರ ಕೊಟ್ವಿ ಅಷ್ಟೇ, ಅವನಿಗೆ ಶಿಕ್ಷೆ ಕೊಡಿ, ನಮಗೆಲ್ಲ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ, ನಾವು ತಪ್ಪು ಮಾಡಿಲ್ಲ, ಅವನಿಗೆ ಸಹಕಾರ ಕೊಡಲಿಕ್ಕೆ ಬಂದಿದ್ವಿ ಅಂತ ಬೇಡ್ತಾರೆ. ಹಾಗೆ ಬೇಡಿದಾಗ ಅವ್ರೇನು ಮಾಡ್ತಾರೆ, ವಸಿಷ್ಠರು ಆಯಿತು, ನಾನು ಒಂದ್ಸರಿ ಶಾಪ ಕೊಟ್ಟ ಮೇಲೆ ಅದರಿಂದ ನೀವು ತಪ್ಪಿಸ್ಕೊಳಕ್ಕಾಗಲ್ಲ, ಒಂದು ಕೆಲಸ ಮಾಡಿ, ನೀವೆಲ್ಲರೂ ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ಬೇಕು ನೀವೆಲ್ಲ. ಆದರೆ ಅಪ ಅನ್ನೋದು ಮಾತ್ರ ತುಂಬ ದಿನ ಬದುಕಿದ್ದು ತನ್ನ ಜೀವನನ ಕಳೀಬೇಕು ಅಂತ. ಯಾಕೆಂದರೆ ತಪ್ಪು ಮಾಡಿದವನು ಅವನು ಮಾತ್ರ ಭೂಮಿಯಲ್ಲಿ ತುಂಬ ವರ್ಷಗಳ ಕಾಲ ಬದುಕಬೇಕು ಅಂತೇಳಿ. ಹಾಗಾದ್ರೆ ಈಗ 8 ಜನಕ್ಕೂ ಯೋಚನೆ ಆಗುತ್ತೆ, ನೆಮ್ಮದಿಯಾಗಿ ಮದುವೆ ಆಗಿ ಹೆಂಡತಿರ ಜೊತೆ ಇದ್ವಿ, ನಾವಿವಾಗ ಬಂದುಬಿಟ್ಟು ಭೂಲೋಕದಲ್ಲಿ ಯಾರು ಹೊಟ್ಟೆಲಿ ಹುಟ್ಟೋದು, ಯಾರು ಗರ್ಭದಲ್ಲಿ ಹುಟ್ಟಿದ್ರೆ ನಾವು ಹುಟ್ಟಿದ ತಕ್ಷಣ ಸಾಯೋಕ್ಕೆ ಸರಿ ಆಗ್ತದೆ, ವ್ಯವಸ್ಥೆ ಆಗಬೇಕಲ್ಲ, ಯಾರು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗಂಗೆ ಆ ಕಡೆಯಿಂದ ಶಾಪ ತೆಗೆದುಕೊಂಡು ಬರ್ತಾ ಇದ್ದಾಳೆ. ಇಲ್ಲೊಂದು ಶಾಪದ ಸಂತೆನೇ ನಡೆದಿರುತ್ತೆ ಆ ಸುತ್ತಮುತ್ತ. ಆ ಶಾಪ ತೆಗೆದುಕೊಂಡು ಗಂಗೆ ಬರ್ತಾ ಇದ್ದಾಳೆ, ಅವಳು ಅಳ್ತಾ ಇದ್ದಾಳೆ, ಗಂಗೆ ನಾವು ಭೂಲೋಕದಲ್ಲಿ ಹುಟ್ಟಬೇಕಲ್ಲ ಅಂತ. ಇವ್ರಿಗೆ ವಿಷಯ ಗೊತ್ತಾಗುತ್ತೆ, ಗಂಗೆ ಹುಡುಕೊಂಡು ಬರ್ತಾರೆ. ಬಂದುಬಿಟ್ಟು ವಸುಗಳು ಕೇಳ್ಕೊತಾರೆ, ನೋಡಮ್ಮ ಈ ಥರ ಪ್ರಸಂಗ ಇದೆ, ನಮ್ಗೆ ಯಾರಿಗೂ ವಸಿಷ್ಠರೇ ಅದಕ್ಕೆ ಶಾಪನ ಬದಲಾಯಿಸಿದ್ದಾರೆ, ಏನಂತ, ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ಬೇಕು ಅಂತ. ನಾವೆಲ್ಲರೂ ನಿನ್ನ ಹೊಟ್ಟೆಯಲ್ಲಿ ಹುಡ್ತೀವಿ, ನೀನು ಹೇಗೂ ಭೂಮಿಲಿ ಹೋಗ್ತಾ ಇದೆಯಾ, ನಮ್ಮನ್ನು ಅರ್ಥ ಮಾಡ್ಕೊ, 7 ಜನ ಮಕ್ಕಳನ್ನ ಹುಟ್ಟಿದ ತಕ್ಷಣ ಸಾಯಿಸ್ಬಿಡು, 8ನೇ ಮಗುವನ್ನು ಮಾತ್ರ ಉಳಿಸ್ಕೊಡು, ಅವನು ಉಳಿಬೇಕು ಅಂತ ಹೇಳಿಬಿಟ್ಟು ಅವರವಳನ್ನು ಪ್ರಾರ್ಥನೆ ಮಾಡ್ತಾರೆ. ಭೂಲೋಕದಲ್ಲಿ ಶಂತನು ಮಹಾರಾಜರಿಗೂ ಮತ್ತೆ ಗಂಗೆಗೂ ಮದುವೆ ಹೇಗಾಯಿತು?